ನಮ್ಮಲ್ಲಿ ಮೊನ್ನೆ ಏನ್ ನಡೆದಂತ ಏನು ಸಮನ್ವಯ ಸಭೆ ಇತ್ತು. ನೀವು ಆ ಕಾರ್ಯಕ್ರಮಕ್ಕೆ ಹೋಗಿ ನಮ್ಮ ಅಭ್ಯರ್ಥಿಗಳು ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತೆ ನಮ್ಮ ಜೆಡಿಎಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರನ್ನ ಒಟ್ಟಿಗೆ ಸೇರಿಸ್ಕೊಂಡು ಕೆಲಸ ಮಾಡ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಸಂಪಯೋಗಿಯವ್ರಿಗೆ ಹೇಳಿ ನಾವು ಇದೊಂದು ಮೀಟಿಂಗ್ ಮಾಡ್ತೀವಿ. ಮೊನ್ನೆ ಸುಮಾರು ಜನನ್ನ ಬಿಟ್ಟಿರೋದ್ರಿಂದ ಎಲ್ಲಾರನ್ನೂ ಸೇರಿಸಿ ಒಂದು ಮೀಟಿಂಗ್ ಮಾಡ್ತೀವಿ. ಅದಾದ್ಮೇಲೆ ಒಟ್ಟಿಗೆ 3 ಸೇರಿ ನೀವು ಮೋಹನ್ ಕೃಷ್ಣ ಅವ್ರು ನನ್ನ ಪ್ರೆಸ್ ಮೀಟ್ ಹೇಳಿದ್ರೆ ನಾನು ಬರ್ತೀನಿ ಅಂತ ಹೇಳಿ ಅವರು ನಮ್ಮ ನಿತಿನ್ ಎಲ್ಲಾರು ಒಟ್ಟಿಗೆ ಸೇರಿ ಒಂದೇ ಗುಂಪು, ಮೋದಿ ಗುಂಪು, ಭಾರತೀಯ ಜನತಾ ಪಾರ್ಟಿ ಗುಂಪು, NDA ಮೈತ್ರಿಕೂಟದ ಗುಂಪು ಅವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡ್ಬೇಕಂತ ಹೇಳಿನೇ ಈ ಕಾರ್ಯಕ್ರಮ ಮಾಡಿರೋದು. ಎಲ್ಲಾರು ಅವ್ರಿಗೂ ಎಲ್ಲ ವಿಷಯ ತಿಳಿಸಿ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯಗಳಿಲ್ಲ. ಮೋಹನ್ ಕೃಷ್ಣ ಅವರು ಈ ಮೀಟಿಂಗ್ ಆದ್ಮೇಲೆ ಕರ್ಸ್ಕೊಂತೀನಿ ಅಂತ ಹೇಳಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು. ಯಾಕಂದ್ರೆ ಇಷ್ಟು ದಿನ ಸಪೋರ್ಟ್ ಮಾಡ್ತೀನಿ ನನ್ನ ಕೆಲಸದಲ್ಲಿ ಹೇಳ್ತಾ ಇದ್ರು. ನಿನ್ನೆ ನಮ್ಮ ಓಡಿ ಮತ್ತೆ ತಾಯಿ ಅವ್ರನ್ನ ಎಲ್ಲಾರು ಕಳಿಸಿ ಮಾತಾಡಿದೀನಿ. ಎಲ್ಲಾರು ಒಗ್ಗಟ್ಟಿಗೆ ನಾನು ಮೋಹನ್ ಕೃಷ್ಣ ಅವ್ರ ಹತ್ರ ಮಾತಾಡಿದೀನಿ. ಹಂಗೆಲ್ಲ ಇದ್ ಮಾಡಿದ್ರೆ ಇದೊಂದು ಮೀಟಿಂಗ್ ಆಗಿದಾದ್ಮೇಲೆ ಎಲ್ಲಾರು ಒಟ್ಟಿಗೆ ಓಡಾಡ್ತೀವಿ ಅಂತ ಹೇಳಿದ್ರೆ ನಾವು ಅವರು ಎಲ್ಲ ಒಟ್ಟಿಗೆ ಸೇರಿ ಇನ್ನ ನಾವು ಬಹಿರಂಗ ಸಭೆಗಳು ಹೋಗ್ಲಿಲ್ಲ. ಸ್ಟಾರ್ ಕಂಪನೀಸ್ ಯಾರಾದ್ರೂ ಬರ್ತಾರ ಸ್ಟಾರ್ ಗಳು ನೋಡ್ರಿ, ಇವರೆಲ್ಲ ನಮ್ಮ ಸ್ಟಾರ್ ಕಂಪನಿಗಳು, ಇವರೆಲ್ಲ ನಮ್ಮ ಸ್ಟಾರ್ ಇದ್ದಾರೆ. ಸೂಪರ್ ಸ್ಟಾರ್, 5 ಸ್ಟಾರ್, ಎಲ್ಲಾ ಸ್ಟಾರ್. ಈಗ ಬಂಗಾರ ವಿಧಾನಸಭಾ ಆಕಾಂಕ್ಷಿನ ಯಾವುದೇ ರೀತಿಯಾದಂತ ಯಾವುದೇ ಆಕಾಂಕ್ಷೆ ಅಲ್ಲ. ನಮ್ಮಲ್ಲಿ ಏನು ಪಕ್ಷದ ಹೈಕಮಾಂಡ್ ಏನ್ ಹೇಳ್ತಾರೆ, ಇವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಇದಕ್ಕೆ ಮಾತ್ರ ಸೀಮಿತ. ನಮ್ಮಲ್ಲಿ ಎಲ್ಲರೂ ನಾನು ಬಂಗಾರಪೇಟೆ ಆಕಾಂಕ್ಷಿ ಅಂತ ನಾನು ಏನಿಲ್ಲ. ಹೈಕಮಾಂಡ್ ನನಗೆ ಏನ್ ಮಾಡ್ಬೇಕಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಯಾವಾಗ ಯಾವ್ದು MLA ಎಲೆಕ್ಷನ್ ಈಗಿಲ್ಲ. ಇನ್ನ 1 ನೇಷನ್ 1 ಎಲೆಕ್ಷನ್ 2026 SB ಮೇಲೆ ಡಿಲಿಮಿಟೇಷನ್ ಮತ್ತೊಂದೆಲ್ಲ ಆಗಿ ಏನೇನ್ ಆಗ್ಬೇಕು ನೋಡಿ ಆಮೇಲೆ ಆಗುತ್ತೆ ನೋಡಿ. ನಾವ್ ಹಿಂಗಿದ್ದೀನಿ, ಟ್ರೀಟ್ಮೆಂಟ್ ಇದೆ ನಮ್ ಟ್ರೀಟ್ಮೆಂಟ್. ಅರ್ಥ ಆಯ್ತು? ಚೇರ್ ಬಿಟ್ಕೊಡಕ್ ರೆಡಿ ಇರಲ್ಲ ನೀವು ಪಕ್ಕದಲ್ಲಿ ಇರೋದು ಅಂತ. ನಾವ್ FP ಟಿಕೆಟ್ ಕೊಟ್ಟು ಅವ್ರು ನಮ್ಗೆ 25 ಕಡೆ ಬಿಟ್ಕೊಟ್ಟಿದ್ದಾರೆ, ನಾವು 3 ಕಡೆ ಬಿಟ್ಕೊಡ್ತೀರಿ. ದೇಶಕ್ಕೋಸ್ಕರ ಪ್ರಾಣ ಕೊಡಕ್ ನಾವು ರೆಡಿ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನ ಮಂತ್ರಿ ಆಗ್ಬೇಕು, ನಮ್ಗೆಲ್ಲ ಒಳ್ಳೇದಾಗ್ಬೇಕು, ನಮ್ ದೇಶಕ್ಕೆ ಒಳ್ಳೇದಾಗ್ಬೇಕು. ಆ ನಿಟ್ಟಿನಲ್ಲಿ ಇವತ್ತೇನು ಕುಮಾರಣ್ಣವ್ರಿಗೆ ಸಪೋರ್ಟ್ ಮಾಡಿ ನಾನು ಅವ್ರ ಮನೆ ಹತ್ರ ಹೋಗಿ 10 ಸಲ ಹೋಗಿ ಕಾವಲ್ ಕಾದು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಯಾವ ರೀತಿ ಕಾಂಗ್ರೆಸ್ ಅವ್ರಿಗೆ ಹಿಂಸೆ ಕೊಟ್ಟರು, ಚಿತ್ರಹಿಂಸೆ ಕೊಟ್ಟರು, ಇದನ್ನೆಲ್ಲ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ನಾವ್ ಇರ್ತೀರಿ ಅಂತ ಹೇಳಿ ಒಪ್ಕೊಂಡಿರೋದ್ರಿಂದ ನಾವು ನಿರಂತರವಾಗಿ ಜೊತೆಲಿ ಇರ್ತೀರಿ. ಯಾವತ್ತವರ್ಗುನು ಹೈಕಮಾಂಡ್ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನೋಡ್ರಿ ಈ ತೋಡ ಗ್ಯಾಂಗು ಇನ್ನೊಂದು ಮತ್ತೊಂದು ಜೋಡ ಗ್ಯಾಂಗ್ ಅದೆಲ್ಲ ಮಾಡ್ತಾ ಇದಾರಲ್ಲ, ಅವರು IND ಹಿಂದಿ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಟೀಮ್ ಮಾಡ್ಕೊಂಡು ಅದ್ರಲ್ಲಿ ನಿತೀಶ್ ಕುಮಾರ್ ಕಿತ್ತೋದ್ರು, ಇನ್ನೂ ಒಂದಷ್ಟು ಜನ ಕಿತ್ತೋದ್ರು. ಅದಾದ್ಮೇಲೆ ಈ ಕಾಂಗ್ರೆಸ್ ಅವ್ರಿಗೆ ಹೇಳಿದಾರೆ, ನಾವ್ 8 ಸೀಟ್ ಕೊಡ್ತೀವಿ ಅಷ್ಟೇ ತಗೊಬೇಕು, ಎಕ್ಸ್ಟ್ರಾ ಕೇಳಿದ್ರೆ ನಿಮ್ ಸಾಹಸ ಬೇಡ ಅನ್ನೋ ಲೆಕ್ಕ ಹೋದ್ರು. ನಮ್ಮಲ್ಲಿ ದೇವೇಗೌಡರು ಸಾಹೇಬ್ರು ಕೇಳಿರೋದು 3 ಆ 3 ಕೊಟ್ಟಿದ್ರಿ. ಇನ್ನು 25 ಕಡೆನು ಎಲ್ಲಾ ಕಡೆ ದೇವೇಗೌಡರು, ಕುಮಾರಣ್ಣವರೆಲ್ಲ ಬಂದು ಪ್ರಚಾರ ಮಾಡ್ತಾ ಇದ್ರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ರೀತಿಯಾದ ಗುಂಪಾರಿಕೆಗಳಿಲ್ಲ. ನಮ್ದೆಲ್ಲ ಒಂದೇ ಟೀಮು, BJP ಟೀಮು, NDA ಮೈತ್ರಿಕೂಟದ ಟೀಮು, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ.